ನಮಸ್ಕಾರ, ಶುಭೋದಯ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಆರೋಗ್ಯವಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ಓಕೆ. ಹಬ್ಬದ ನಂತರ ಮತ್ತೆ ಮರಳಿ ತರಗತಿಗೆ ವಾಪಸ್ ಆಗಿದ್ದೀರಾ. ಸೊ ನಿಮ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ತರಗತಿಗೆ. ಸೊ ಶೈಕ್ಷಣಿಕ ವರ್ಷದಲ್ಲಿ ಸುಮಾರಷ್ಟು ರಜೆಗಳು ಸಿಕ್ಕಿರೋದ್ರಿಂದ ನಾವು ಈ ಪೋರ್ಷನ್ಸ್ ಕವರೇಜ್ ಅಲ್ಲಿ ಹಿಂದುಳಿದಿದ್ದೀವಿ. ಹಾಗಂದ ಮಾತ್ರಕ್ಕೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ನಿಮ್ಮ ಒಂದು ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಟಾಪಿಕ್ಸ್ ಗಳನ್ನ ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ದಯಮಾಡಿ ಆ ವಿಡಿಯೋಸ್ಗಳನ್ನ ರೆಫರ್ ಮಾಡಿ. ಸೊ ನಿಮ್ಗೆ ಅದು ಕಲ್ತ್ಕೊಳ್ಲಿಕ್ಕೆ, ಪಾಠವನ್ನ ತಿಳ್ಕೊಳ್ಲಿಕ್ಕೆ ಬಹಳ ಸಹಾಯಕವಾಗುತ್ತೆ ಅಂತ ನಾವು ಭಾವಿಸ್ತೀವಿ. ಯಾರಿಗಾದ್ರೂ ಏನಾದ್ರೂ ಅನುಮಾನಗಳಿದ್ರು ಕೂಡ ತಿಳ್ಕೊಬಹುದು. ಸೊ ಕಾಂತಗಳ ಅನ್ವೇಷಣೆ, ಎಕ್ಸ್ಪ್ಲೋರಿಂಗ್ ದ ಮ್ಯಾಗ್ನೆಟ್ಸ್, ಈ ಒಂದು ಪಾಠ ಮುಗಿದ ನಂತರ ನಮ್ಮ ಮುಂದೆ ಇರುವಂತಹ ಮತ್ತೊಂದು ಆಸಕ್ತಿದಾಯಕವಾದಂತಹ ಕೌತುಕತೆಯನ್ನ ಹೆಚ್ಚಿಸುವಂತಹ ಪಾಠ ಅಂದ್ರೆ ಉದ್ದದ ಅಳತೆ ಮತ್ತು ಚಲನೆ. ಉದ್ದದ ಅಳತೆ ಮತ್ತು ಚಲನೆ. ಸೊ ಈ ಉದ್ದದ ಅಳತೆ ಮತ್ತು ಚಲನೆ, ಈ ಒಂದು ಪಾಠ ಬಗ್ಗೆ ನಾವು ಮಾತಾಡ್ತಾ ನಿಮ್ಗೆ ಏನ್ ಅರ್ಥ ಆಗುತ್ತೆ, ನೀವೇನ್ ಅರ್ಥ ಮಾಡ್ಕೊಂಡ್ ಬಂದಿರಿ? ಸೊ ಒಂದು ವಸ್ತು, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಮಾರ್ಕರ್ ಎಷ್ಟು ಉದ್ದ ಇದೆ, ನಾವ್ ಅದನ್ನ ಹೇಗ್ ಮೆಷರ್ ಮಾಡ್ತೀವಿ ನೋಡಿ. ಒಂದು ಸ್ಕೇಲ್ ಅನ್ನ ತೆಗೆದುಕೊಂಡು ಸಾಮಾನ್ಯವಾಗಿ ಮೆಷರ್ ಮಾಡ್ತೀವಲ್ವಾ, ಈ ರೀತಿಯಾಗಿ ಸ್ಕೇಲ್ ಅನ್ನ ಇಟ್ಕೊಂತೀವಿ. ಎಲ್ಲರಿಗೂ ನಾನು ಸ್ಕೇಲ್ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಒಂದು 13 ಸೆಂಟಿಮೀಟರ್ ನಷ್ಟು ಇದು ಉದ್ದವಾಗಿದೆ ಅಂತ ನಾವು ಪರಿಗಣಿಸಬಹುದು ಅಥವಾ ಹೇಳ್ಬಹುದು. ಹೇಗೆ ಕಂಡುಹಿಡಿಯಲಿಕ್ಕೆ ಸಾಗುತ್ತೆ? ಅಥವಾ ಒಂದು ಹಿಂದಿನ ಕಾಲದಲ್ಲೆಲ್ಲ ಈ ಕೈನ ಅಂಗುಲವನ್ನ ಇಟ್ಕೊಳೋರು, ಈ ರೀತಿಯಾಗಿ ಒಂದ್ ಪೂರ್ತಿ ಅಂಗುಲ ಇಷ್ಟುದ್ದ. ಈಗ್ಲೂ ಕೂಡ ಹೂವಿನ ವ್ಯಾಪಾರ ಮಾಡೋರು ಹೋದಾಗ ಎಷ್ಟು, ಒಂದು ಮೊಳ ಅಂದ್ರೆ ಒಂದು ಮೊಳಕಾಯಿ ಅಷ್ಟು ಉದ್ದ ಅಂತ ಕೊಡ್ತಾರೆ. ಒಂದು ಮಾರುದ್ದ ಅಂತ ಹೇಳ್ತೀವಿ ಅಲ್ವಾ? ಒಂದು ಕಿಲೋಮೀಟರ್, ಒಂದು 10 ಕಿಲೋಮೀಟರ್ ಆಗುತ್ತೆ. ಸೊ ಬೆಂಗಳೂರಿಂದ ಧಾರವಾಡ ಎಷ್ಟಾಗಬಹುದು ಕಿಲೋಮೀಟರ್? ಗೊತ್ತಿಲ್ಲ ಮೇಡಮ್, ತಿಳ್ಕೊಂಡು ಹೇಳ್ತೀರಾ? ಸೊ ಬೆಂಗಳೂರಿನಿಂದ ಧಾರವಾಡ ನಮ್ಮ ಸಂಪರ್ಕ ಎಷ್ಟು ದೂರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಹೀಗೆ ನಾವು ಉದ್ದದ ಅಳತೆಯನ್ನ ಕಾಲಕ್ರಮೇಣ ಬಂದಂತೆ ನಾವು ಮಾಡ್ತಾ ಹೋದ್ವಿ. ಹಾಗೆ ಹೇಳ್ದಂಗೆ ಶಾರ್ಟ್ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಆದ್ರೂ ಸಹ ಮಕ್ಕಳ ಆಸಕ್ತಿಯ ವಿಷಯವನ್ನ ನಾವು ಕನ್ಸಿಡರ್ ಮಾಡ್ತಾ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಉದ್ದದ ಬಗ್ಗೆ ಒಂದು ಇತಿಹಾಸ ಇದೆ. ಅದು ಈಗ ಅಲ್ಲ, ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಅಳತೆಯ ಪದ್ಧತಿಗಳ ಭವ್ಯ ಇತಿಹಾಸ ಹೊಂದಿರುತ್ತೆ. ಅಂಗುಲ, ಅಂಗುಲ ಅಂದ್ರೆ ಕೇಳಿದ್ದೀರಾ? ಅಂಗುಲ, ಈ ಬೆರಳುಗಳ ಅಗಲ ಸೂತ್ರ ಇದು ಒಂದ್ ಅಂಗುಲ ಅಂತ ಹೇಳ್ತಾರೆ. ಈ ಬೆರಳಿನ ಮಧ್ಯೆ ಇರುವಂತಹ ಅಗಲಗಳು, ಈ ಅಂಗುಲಗಳ ಗುಣಕ, ಧನುಷ ಮತ್ತು ಯೋಜನೆಗಳು ಪ್ರಾಚೀನ ಭಾರತದ ಸಾಹಿತ್ಯದಲ್ಲಿ ಉಲ್ಲೇಖವಾಗಿದೆ. ಈ ಕಲಾಕೃತಿಗಳ ಅಳತೆ ಈಗ್ಲೂ ಕೂಡ ನಾವು ಹಂಪಿ, ಹಳೇಬೀಡು, ಇಂಥ ಬೇಲೂರು ಇಂಥ ಕಡೆ ಎಲ್ಲ ಹೋದಾಗ ಆ ಶಿಲ್ಪ ವಿನ್ಯಾಸವನ್ನ ಕಾಣಬಹುದು. ಎಷ್ಟು ಕರಕುಶಲತೆಯಿಂದ ಅದನ್ನೆಲ್ಲ ಮಾಡಿದ್ದಾರೆ. ಓಕೆ, ವಾಟ್ ಅ ಸ್ಕಿಲ್ ಇಸ್ ಇನ್ವಾಲ್ವ್ಡ್ ಇನ್ ಕ್ರಿಯೇಟಿಂಗ್ ದೋಸ್ ಕೈಂಡ್ ಆಫ್ ಸ್ಕಲ್ಪ್ಚರ್ಸ್. ಈ ಕಲಾಕೃತಿಗಳ ಅಳತೆ ವಾಸ್ತುಶಿಲ್ಪ, ವಾಸ್ತುಶಿಲ್ಪ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಅಂತ ಹೇಳಿದ್ರೆ ವಾಸ್ತುಶಿಲ್ಪ ಮತ್ತು ನಗರ ಯೋಜನೆಗಳಲ್ಲಿ ಇವುಗಳನ್ನ ಉಪಯೋಗಿಸಬಹುದು. ಈಗ ಒಂದು ಕೃಷಿ ಒಂದಿಷ್ಟು ಭೂಮಿ ಇರುತ್ತೆ. ಆ ಕೃಷಿಯ ಭೂಮಿಯನ್ನ ನಾನು ಒಂದು ಲೇಔಟ್ ಆಗಿ ಕನ್ವರ್ಟ್ ಮಾಡ್ಬೇಕು, ಸೈಟ್ಗಳನ್ನಾಗಿ ಮಾಡ್ತಾ ಹೋಗ್ಬೇಕು. ಈಗ ಸೈಟ್ಗಳೆಲ್ಲ ಲೆಕ್ಕಾಚಾರದಲ್ಲಿ ನೀವು ಕೇಳಿರ್ಬಹುದು 30-40 ಸೈಟ್ ಅಂತ ಅನ್ಬಿಟ್ಟು. 30-40 ಸೈಟ್ ಅಂದ್ರೆ ಏನು? 0.0 4 3 12 1200 ಸ್ಕ್ವೇರ್ ಫೀಟ್ ಇರುವಂತದ್ದು. ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ಏನು? ಒಂದು ಪಾದದ ಆ ಒಂದು ಅಂಗುಲದಷ್ಟು ಇರುವಂತಹ ಜಾಗ ಸ್ಕ್ವೇರ್ ಫೀಟ್.
ಫೀಟ್ ಅಂದ್ರೆ ನೀವ್ ಗೊತ್ತಿರಬಹುದು, ಪಾದದ ಅಂಗುಲದಷ್ಟು ಅಷ್ಟು ಇರುತ್ತೆ ಜಾಗ ಅನ್ನೋ ರೀತಿ. ಸೊ ಈ ಬಡಗಿಗಳು ಅಂದ್ರೆ ಕಾರ್ಪೆಂಟರ್ಸ್ ಮತ್ತು ದರ್ಜಿಗಳು ಅಂದ್ರೆ ಟೈಲರ್ಸ್. ನೀವ್ ಬೇಕಂದ್ರೆ ಬರ್ಕೊಬಹುದು. ಬಡಗಿಗಳು ಅಂದ್ರೆ ಕಾರ್ಪೆಂಟರ್ಸ್, ದರ್ಜಿಗಳು ಅಂದ್ರೆ ಟೈಲರ್. ಈಗ್ಲೂ ಕೂಡ ಅಂಗುಲಗಳನ್ನ ಬಳಸ್ತಾರೆ. 1 ಇಂಚಷ್ಟು ಕಮ್ಮಿ ಮಾಡಿ ಅಥವಾ ಉದ್ದ ಮಾಡಿ ಅಂತೆಲ್ಲ ನೀವು ಯೂನಿಫಾರ್ಮ್ ನ ಹೊಲ್ಸ್ಕೊಬೇಕಾದ್ರೆ ಕೇಳಿರ್ಬಹುದು ಅಲ್ವಾ? ಇನ್ನು ಹರಪ್ಪ ಮೊಹಂಜದಾರೋ ಇದರ ನಾಗರಿಕತೆ ಸಿವಿಲೈಸೇಷನ್ ಬಗ್ಗೆ ಕಲ್ತಿದ್ದೀರಾ ನಿಮ್ಮ ಸಮಾಜಶಾಸ್ತ್ರ ಸೋಷಿಯಲ್ ಸ್ಟಡೀಸ್ ಟಾಪಿಕ್ಸ್ ಗಳಲ್ಲಿ ನಾಗರಿಕತೆಯ ಬಗ್ಗೆ ನೀವು ತಿಳ್ಕೊಂಡಿರಬಹುದು. ಆ ಒಂದು ಕಾಲದ ಉತ್ಖನನ ಅಂದ್ರೆ ಎಕ್ಸಾವೇಟಿವ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅಂದ್ರೆ ಭೂಮಿಯಲ್ಲಿ ಹುದುಗಿ ಹೋಗಿರುವಂತಹ ವಸ್ತುಗಳನ್ನ ಹೊರ ತೆಗೆಯುವಂತಹದ್ದು. ಪಳೆಯುಳಿಕೆಗಳಾಗಿರಬಹುದು ಅಥವಾ ಹೂತಿಟ್ಟಂತಹ ಶವಗಳಾಗಿರಬಹುದು, ಅವುಗಳನ್ನ ಆಚೆ ತೆಗಿಲಿಕ್ಕೆ ಉತ್ಖನನ ಅಂತ ಹೇಳ್ತೀವಿ. ಈ ಉತ್ಖನನ ಕಾಲದಲ್ಲೂ ಕೂಡ ಈ ಅಳತೆಯನ್ನ ಪಟ್ಟಿ ಮಾಡ್ತಾ ಬರ್ಕೊಂತ ಹೋಗ್ತಾ ಇದ್ರಿ. ಈಗ ಒಂದು ಭೂಮಿ ನಾನ್ ಸುಮಾರು 100 ಅಡಿಯಷ್ಟು ಅಗಲ ಕೊರ್ದಿದೀನಿ, ಇಲ್ಲಿ ಒಂದು ಮಾರ್ಕ್ ಆಗೋದು. ಇಲ್ಲಿಂದ ಮತ್ತೆ ನಾನು ಇನ್ನು ಕೊರಿತಾ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇತ್ತು. ಇದು ಅಳತೆಗಳು ಯಾವ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಬಂದಿದ್ವು ಅಂತ ಹೇಳಕ್ಕೆ ಒಂದು ಇತಿಹಾಸ ಆಗಿದೆ. ಅದೇ ರೀತಿ ಕಾಲಕ್ರಮೇಣ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹಲವಾರು ಅಳತೆಯ ಪದ್ಧತಿಗಳು ವಿಕಾಸಗೊಳ್ತವೆ. ಆಗ್ಲೂ ಕೂಡ ಜನರಿಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣಿಸಿದಾಗ ಅನೇಕ ಗೊಂದಲಗಳು ಇರ್ತಾ ಇತ್ತು. ಆಗಿನ ಕಾಲದಲ್ಲೆಲ್ಲ ಈ ಕಾಶಿ ಯಾತ್ರೆ ಅಥವಾ ಚಾರ್ಧಾಮ್ ಯಾತ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಬಸ್ಸು, ಟ್ರೈನು, ಏರೋಪ್ಲೇನ್ ಈ ವ್ಯವಸ್ಥೆಗಳೆಲ್ಲ ಇರ್ತಿರ್ಲಿಲ್ಲ. ಅಥವಾ ಹತ್ರದಲ್ಲಿರುವಂತಹ ತಿರುಪತಿಗೆ ಹೋಗ್ಬೇಕಂದ್ರೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಎಷ್ಟು ದೂರ ಚಲಿಸ್ಬೇಕು? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇರುವಂತಹ ಈಗ ನೋಡಿ, ಇದು ಬೆಂಗಳೂರು ಅಂತ ಭಾವಿಸೋಣ. ಇದು ಧಾರವಾಡ. ಇಷ್ಟು ಹತ್ರ ಇದೀವಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಇರುವಂತಹ ಡಿಸ್ಟೆನ್ಸ್ ಏನು ನಮಗ್ ಗೊತ್ತಿಲ್ಲ. ಅದನ್ನ ನಾವ್ ಕಂಡುಹಿಡಿಬೇಕು? ಸೊ ಅಳತೆ ಮಾಡಲು ಒಂದು ಪ್ರಮಾಣಿತ ಏಕಮಾನವನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ದೇರ್ ಶುಡ್ ಬಿ ಒನ್ ಕಾಮನ್ ಫ್ಯಾಕ್ಟರ್ ಟು ಮೆಷರ್. ಆಗ ನಾವು ಬಳಸ್ತಾ ಇರುವಂತಹ ಮಾಪನದ ಪದ್ಧತಿ ಅಂತಾರಾಷ್ಟ್ರೀಯ ಮಾಪನ ಪದ್ಧತಿ ಅಥವಾ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿ ಅಥವಾ SI ಏಕಮಾನಗಳು ಅಂತ ಕರೀತಾರೆ. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಈ ಒಂದು SI ಬಂದು ಉದಾಹರಣೆಗೆ ಒಂದು ವಸ್ತು ಉದ್ದ ಇದೆ ಅಂತ ಹೇಳಿದ್ರೆ ಅದರ ಒಂದು ಏಕಮಾನ ಏನಾಗಿರುತ್ತೆ? ಮೀಟರ್. ಕಿಲೋಮೀಟರ್ ಕೇಳಿರಬಹುದಾ? ಬೆಂಗಳೂರಿನಿಂದ ಧಾರವಾಡ ಫಾರ್ ಎಕ್ಸಾಂಪಲ್ 500 ಕಿಲೋಮೀಟರ್ ಇರುತ್ತೆ. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಮೀಟರ್ ಅಂದ್ರೆ ಏನು? SI ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್. ಅರ್ಥ ಆಯ್ತಾ? ಸಿಸ್ಟಮ್ ಆಫ್ ಯೂನಿಟ್, ಅದರ ಸಂಕೇತ ಮೀಟರ್ನ ಸಂಕೇತ ಏನಾಗಿರುತ್ತೆ? M ಆಗಿರುತ್ತೆ. ಅದೇ ರೀತಿ ಈ ಒಂದು ನೋಟನ್ನ ನೀವು ಬರ್ಕೊಂತ ಹೋಗ್ಬೋದು. 1 ಮೀಟರ್ ಅನ್ನ 100 ಸಮಭಾಗಗಳಾಗಿ ನಾವು ವಿಂಗಡಿಸಿರ್ತೀವಿ. ಈ 1 ಮೀಟರ್ ಅನ್ನುವಂಥದ್ನ ನಾವು 100 ಸಮಭಾಗ ಈಕ್ವಲ್ ಆಗಿ ನಾವು ಅದನ್ನ ವಿಂಗಡಿಸಿರ್ತೀವಿ. ಅದನ್ನ 100 ಅಂದ್ರೆ ಸೆಂಟಿ, ಮೀಟರ್ನ ನಾವು ಸಮಭಾಗವಾಗಿ ಹಾಕಿರೋದ್ರಿಂದ 100 ಸೆಂಟಿಮೀಟರ್, 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್ ಆಗುತ್ತೆ. ಈಗ 1 ಮೀಟರ್ ಅಳತೆ ಪಟ್ಟಿಯ ಚಿಕ್ಕ ಭಾಗವಾದ 15 ಸೆಂಟಿಮೀಟರ್ ಅಳತೆಯ ಪಟ್ಟಿಯ ಪರಿಚಯ ಆಗಿರಬಹುದು ನಿಮ್ಗೆ. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಅದೇ ತರ 15 ಸೆಂಟಿಮೀಟರ್ ಇರುವಂತಹ ಅಳತೆಯ ಪಟ್ಟಿ ನಿಮ್ಗೆ ಪರಿಚಯ ಆಗಿರಬಹುದು. ಅದ್ಯಾವ್ದದು? ನಿಮ್ಮ ಜಾಮಿಟ್ರಿ ಬಾಕ್ಸ್ ನಲ್ಲಿ ಇರುವಂತಹ ಸ್ಕೇಲ್ ಎಷ್ಟಿರುತ್ತೆ ಕಾಣಿಸ್ತಾ ಇದೆಯಾ?
ಎಷ್ಟಿದೆ? 15 ಸೆಂಟಿಮೀಟರ್ ಇದೆ. 15 ಸೆಂಟಿಮೀಟರ್ ಸ್ಕೇಲ್ ಇದೆ. ಅದೇ ರೀತಿ ಈ ಭಾಗದಲ್ಲಿ ನೀವು ಅದನ್ನ ಇಂಚ್ ರೂಪದಲ್ಲಿ ನೋಡ್ತಾ ಹೋಗಬಹುದು. 15 ಸೆಂಟಿಮೀಟರ್ ಇರುವಂತಹ ಸ್ಕೇಲ್ ಇದು. ಇಲ್ಲಿ 0ಯಿಂದ 15ರವರೆಗೆ ಸೆಂಟಿಮೀಟರ್ಗಳಲ್ಲಿ ಗುರ್ತು ರೇಖೆಗಳಿರುತ್ತೆ. ಯಾವುದೇ ಎರಡು ಅನುಕ್ರಮದ ಎರಡು ದೊಡ್ಡ ಗುರ್ತು ರೇಖೆಗಳ ಮಧ್ಯೆ ಅಂದರೆ 1ರಿಂದ 2ರ ಮಧ್ಯೆ 5 ಮತ್ತು 6ರ ಮಧ್ಯೆ ಉದ್ದ 1 ಸೆಂಟಿಮೀಟರ್ ಆಗಿರುತ್ತೆ. ಈ ವಿಭಾಗವನ್ನ ಗಮನಿಸಿ. 1 ಸೆಂಟಿಮೀಟರ್ ಉದ್ದವನ್ನ ಮತ್ತೆ 10 ಸಮಭಾಗಗಳಾಗಿ ವಿಂಗಡಿಸಲಾಗಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದು 1, ಇದು 2. ಈ 1 ಮತ್ತೆ 2 ಇವುಗಳ ಮಧ್ಯೆ ಮತ್ತೆ 10 ಭಾಗ 1, 2, 3, 4, 5 1, 2, 3, 4, 5 ಈ ರೀತಿ ಭಾಗಗಳಾಗಿ ವಿಂಗಡಿಸಿರ್ತಾರೆ. ಅಂದ್ರೆ 10 ಭಾಗಗಳಾಗಿ ವಿಂಗಡಿಸಿರ್ತಾರೆ. ಅಥವಾ ಇದನ್ನ ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಬರಿತೀನಿ. 1 ಮತ್ತೆ 2 ಇದ್ರ ಮಧ್ಯೆ ಇರುವಂತಹ ಜಾಗ 1 ಸೆಂಟಿಮೀಟರ್ ಅಂತ ಭಾವಿಸೋಣ. ದಿಸ್ ಇಸ್ ದ ಆಕ್ಚುಯಲ್ ಒನ್. ಬಟ್ ನಿಮ್ಗೆ ಕ್ಲೀನ್ ಆಗಿ ಕಾಣ್ಲಿಕ್ಕೆ ಒಂದು ಅಸಂಪ್ಷನ್ ತೆಗೆದುಕೊಳ್ಳೋಣ. ಈಗ ಏನಾಗುತ್ತೆ? 1, 2, 3, 4, 5 1, 2, 3, 4, 5 ಈ ರೀತಿಯಾಗಿ ಒಂದು ವಿಂಗಡಣೆಯನ್ನ ನೀವು ನಿಮ್ಮ ಸ್ಕೇಲ್ಗಳಲ್ಲಿ ಕಾಣ್ತಾ ಹೋಗಬಹುದು ಅಥವಾ ರೂಲರ್ಗಳಲ್ಲಿ ಕಾಣ್ತಾ ಹೋಗಬಹುದು. ಅಂದ್ರೆ 1 ಸೆಂಟಿಮೀಟರ್ ಮತ್ತೆ 10 ಸಮಭಾಗವಾಗಿ ಇಲ್ಲಿ ಏನಾಗಿರುತ್ತೆ? ವಿಭಜಿಸಲ್ಪಟ್ಟಿರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರು ಕೂಡ ನೀವು ಕಾಣ್ಲಿಕ್ಕೆ ಸಿಗುತ್ತೆ. ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಕಾಣಿಸ್ತಾ ಇದೆಯಾ? ಸೊ ಏನಿರುತ್ತೆ ಇಲ್ಲಿ? ಚಿಕ್ಕದಾದಂತಹ ಭಾಗವನ್ನ, ಈ ಭಾಗಗಳನ್ನ ಮಿಲಿಮೀಟರ್ ಅಂತ ಕರೆಯಲಾಗುತ್ತೆ. ಈ ಅಳತೆ ಪಟ್ಟಿಯಿಂದ ಅಳೆಯಬಹುದಾದಂತಹ ಅತಿ ಚಿಕ್ಕ ಉದ್ದ 1 ಮಿಲಿಮೀಟರ್ ಅಥವಾ 0.1 ಸೆಂಟಿಮೀಟರ್ ಈ ತರ ಇದು. ಇದು 1 ಮಿಲಿಮೀಟರ್ ಆಗಿರುತ್ತೆ. ಓಕೆ, ಈಗ ಹೆಚ್ಚಿನ ದೂರವನ್ನ ಅಳತೆ ಮಾಡಲು ನಾವು ದೊಡ್ಡ ಏಕಮಾನವನ್ನ ಫಾಲೋ ಮಾಡ್ತೀವಿ. ಇಲ್ಲಿ ಮಿಲಿಮೀಟರ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಸೆಂಟಿಮೀಟರ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಮೀಟರ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಮೀಟರ್ನ ಮತ್ತೆ ಜೋಡಿಸ್ತಾ ಹೋದಾಗ ನಮ್ಗೆ ಕಿಲೋಮೀಟರ್ ಸಿಗುತ್ತೆ. ಈ ಕಿಲೋಮೀಟರ್ ಇಸ್ ಈಕ್ವಲ್ ಟು ವೆರಿ ಇಂಪಾರ್ಟೆಂಟ್ 1000 ಮೀಟರ್. 1 ಮೀಟರ್ ಬಂದು 100 ಸೆಂಟಿಮೀಟರ್ ಆಗುತ್ತೆ. ಆ ಸೆಂಟಿಮೀಟರ್ಗಳಲ್ಲೂ ಕೂಡ ನಾವು ಚಿಕ್ಕ ಚಿಕ್ಕ ಭಾಗವನ್ನ ಮಿಲಿಮೀಟರ್ ಆಗಿ ನೋಡಬಹುದು. ಅದೇ ರೀತಿ 1000 ಮೀಟರ್ ಇಸ್ ಈಕ್ವಲ್ ಟು 1 ಕಿಲೋಮೀಟರ್ ಆಗುತ್ತೆ. ಕನ್ಫ್ಯೂಸ್ ಆಗ್ಬೇಡಿ, ನೀಟಾಗಿ ನೋಟ್ ಮಾಡ್ಕೊಂತ ಬನ್ನಿ. ಒಂದು ಮೀಟರ್ 100 ಸೆಂಟಿಮೀಟರ್ ಆಗಿರುತ್ತೆ. ಅರ್ಥ ಆಯ್ತಾ? 1 ಸೆಂಟಿಮೀಟರ್ 10 ಮಿಲಿಮೀಟರ್ ಆಗಿರುತ್ತೆ. ಅಥವಾ 1 ಮಿಲಿಮೀಟರ್ 0.1 ಸೆಂಟಿಮೀಟರ್ ಆಗಿರುತ್ತೆ. ಅದೇ ರೀತಿ 1000 ಮೀಟರ್ ಇಸ್ ಈಕ್ವಲ್ ಟು 1 ಕಿಲೋಮೀಟರ್ ಆಗಿರುತ್ತೆ. ಓಕೆ, ಇದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ನೋಟ್ ಮಾಡ್ಕೊಳ್ಳಿ. I'll give you 30 seconds time. Please note this down. Very important. 1 meter is equal to 100 centimeter. 1 centimeter is equal to 10 millimeter. 1 millimeter is equal to 0.1 centimeter. 1000 meter is equal to 1 kilometer. ನೋಟ್ ಮಾಡ್ಕೊಂಡ್ರಾ? ಈಗ ನಾ ಆಗ್ಲೇ ಹೇಳ್ತಾ ಇದ್ದೆ, ಹಿಂದಿನ ನಾಗರಿಕತೆಯ ಕಾಲದಲ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸಿವಿಲೈಸೇಷನ್ ಒಂದೊಂದೇ ಹೊಸ ಹೊಸ ವಸ್ತುಗಳ ಉತ್ಪಾದನೆ ಆಗ್ತಾ ಬಂತು. ಮನುಷ್ಯ ಬೆಳೆದಂತೆಲ್ಲ ನಾಗರಿಕತೆ ಎವಲ್ಯೂಷನ್ ಆಗ್ತಾ ಬಂದಂಗೂ ಕೂಡ ನಾವು ಬೆಳೀತಾ ಹೋದ್ವಿ. ಅದೇ ರೀತಿಯಲ್ಲಿ ಬಂದಂತದ್ದು ಅಂದ್ರೆ ನಾ ಆಗ್ಲೇ ಹೇಳ್ದಂಗೆ ರೂಲರ್ ನ ಫಸ್ಟ್ ಕಂಡಿಡಿರ್ಲಿಲ್ಲ. ಈ ಪೈಕರಿಂದ ಮೆಷರ್ಮೆಂಟ್ ಮಾಡೋರು ಈ ರೀತಿಯಾಗಿ ಈ ರೀತಿ ಮೆಷರ್ಮೆಂಟ್ ಮಾಡೋರು.
ಅದಾದ ನಂತರ ನೀವು ಅಬ್ಯಾಕಸ್ ಅಂತ ಕೇಳಿರಬಹುದು. ಅದರಲ್ಲಿ ಬಳಸುವಂತಹ ಮಣಿಗಳೇನಿರುತ್ತಲ್ಲ ಅದನ್ನು ಕೂಡ ಮೆಷರ್ಮೆಂಟ್ ಗೆ ಬಳಸೋರು. ಇದನ್ನ ಇದನ್ನ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ರಬ್ ಮಾಡ್ತೀನಿ ನಾನಿಲ್ಲಿ. ಕಾಣಿಸ್ತಾ ಇದ್ಯಾ? ಈ ಚೈನ್ ತರದ್ದು ಈ ರೀತಿ ಮೆಷರ್ಮೆಂಟ್ ಬಳಸೋರು. ಒಂದು, 2, 3, 4, 5 ಇದಿಷ್ಟು ಬಂದ್ರೆ ಇಷ್ಟು ಮೆಷರ್ಮೆಂಟ್ ಅನ್ನೋ ರೀತಿ ಬಳಸ್ತಾ ಇದ್ರು. ಬಣ್ಣಗಳನ್ನು ನಾವು ಇಲ್ಲಿ ಕಾಣ್ತಾ ಹೋಗಬಹುದು. 2, 4, 6 ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ, ಅಥವಾ ಹೀಗೆ ಹಿಡಿದು ತೋರಿಸ್ತೀನಿ ನೋಡಿ. 4 ಕಪ್ಪು ಏನಂತಾರೆ ಇದಕ್ಕೆ ಕಾಯಿನ್ಸ್ಗಳು, ಅದಾದ ನಂತರ ಬೇರೆ ಬಣ್ಣಗಳಿರೋದು. ಈ ರೀತಿಯಾಗಿ ಕೂಡ ಮೆಷರ್ಮೆಂಟ್ ಗೆ ಬಳಸ್ತಾ ಹೋಗ್ತಾ ಇದ್ರು. ಇದನ್ನು ಸಹ ನಾವು ಗಮನಿಸಬಹುದು. 3, 6, 4, 3 ಈ ರೀತಿಯಾಗಿ ನಿಮ್ಗೆ ಮೆಥಮೆಟಿಕ್ಸ್ ಅಲ್ಲಿ, ಗಣಿತದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಒಂದು ಪಾಠ ಬರುತ್ತೆ. ಅರ್ಥ ಆಯ್ತಾ? ಮುಂದಿನ ಕ್ಲಾಸ್ಗಳಲ್ಲಿ ಬಹುಶಃ 8ನೇ ಕ್ಲಾಸ್ ನಲ್ಲಿ ನಿಮ್ಗೆ ಆ ಪಾಠ ಬರ್ಬಹುದು. ಸೊ ಅದ್ರಲ್ಲಿ ನೀವು ನೋಡ್ತಾ ಹೋಗಬಹುದು. ಒಂದು ಪ್ಯಾಟ್ರನ್ ಅಲ್ಲಿ ಇದು ಸರಣಿ ಜೋಡಿಸಲಾಗಿದೆ. 3, 3, 4, 4 ಆ ರೀತಿ ಜೋಡಿಸಲಾಗಿದೆ. ಇದನ್ನು ಕೂಡ ಅಳತೆಗೆ ಅಂತ ಬಳಸ್ತಾ ಇದ್ರು. ಅದಾದ ನಂತರ ಸ್ಕೇಲ್ಗಳನ್ನ ಗಮನಿಸಬಹುದು. ಸಾಮಾನ್ಯವಾಗಿ ಈ ರೀತಿಯಾದಂತಹ ರೂಲರ್ ನಮ್ಮ ಜಾಮೆಟ್ರಿ ಬಾಕ್ಸ್ ನಲ್ಲಿ ಇರುತ್ತೆ. ಇದು 15 ಸೆಂಟಿಮೀಟರ್ಗೆ, ಇದು 30 ಸೆಂಟಿಮೀಟರ್ಗೆ ಇರುವಂತದ್ದು ಗಮನಿಸಬಹುದು. ಆದ್ರೆ ಇದು ನೋಡಿದಾಗ ಏನ್ ನೆನಪಾಗುತ್ತೆ? ಮ್ಯಾಮ್ ನಮ್ ಸ್ಕೂಲಲ್ಲಿ ಹೊಡಿಲಿಕ್ಕೆ ಬಳಸ್ತಾರೆ ಈ ರೂಲರ್ ಅಂತ ನೆನಪಾಗುತ್ತೆ. ಹೌದಾ? ಅಷ್ಟ್ ಮಾತ್ರ ಅಲ್ಲ, ಈ ವುಡನ್ ಸ್ಕೇಲ್ ಏನಿದೆ ಈ ಭಾಗದಲ್ಲಿ ನೀವು ಸೆಂಟಿಮೀಟರ್ ಅನ್ನ ನೋಡ್ತಾ ಹೋದ್ರೆ, ಈ ಭಾಗದಲ್ಲಿ ನೀವು ಇನ್ನೊಂದನ್ನ ಕಾಣಬಹುದು. ಏನಂತ ಕರಿತೀವಿ ನಾವ್ ಇದಕ್ಕೆ? ಯಾರಾದ್ರೂ ಹೇಳ್ಬಲ್ಲಿರಾ? ಈ ಭಾಗ ಸೆಂಟಿಮೀಟರ್ ಆಗಿದ್ರೆ ಈ ಭಾಗ ಏನಾಗಿರುತ್ತೆ? ವೆರಿ ಗುಡ್, ಇಂಚಸ್ ಆಗಿರುತ್ತೆ. ಇಂಚಸ್ ಆಗ್ತಾ ಹೋಗುತ್ತೆ. ಈಗ ಈ ತರ ಒಂದು ರೂಲರ್ ನಲ್ಲಿ ಒಂದು ಮಾಪನದ ಗುರುತನ್ನ ನಾವಿಲ್ಲಿ ಸೆಂಟಿಮೀಟರ್ ಅಂತ ನೋಡಿದಾಗ 1 ಇಂಚ್ ಇಸ್ ಈಕ್ವಲ್ ಟು 0ಇಂದ 1 ಇಸ್ ಈಕ್ವಲ್ ಟು ನಮ್ಗೆ ಏನಂತ ತಿಳಿತಾ ಬರುತ್ತೆ? 2.54 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಐ ರಿಪೀಟ್, 1 ಇಂಚು ಇಸ್ ಈಕ್ವಲ್ ಟು 2.54 ಸೆಂಟಿಮೀಟರ್ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಉದ್ದವನ್ನ ಅಳತೆ ಮಾಡ್ಲಿಕ್ಕೆ ಇಂಚು ಅಡಿಗಳಂತಹ ಏಕಮಾನವನ್ನ ಬಳಸ್ತಾ ಇದ್ರು. ಈ ಏಕಮಾನ ಕೆಲವರು ಈಗ್ಲೂ ಸಹ ಬಳಸ್ತಾರೆ. ನೋಟ್ ಮಾಡ್ಕೊಳ್ಳಿ ಮಕ್ಳ ಇದನ್ನೆಲ್ಲ. ಸೊ 1 ಇಂಚಸ್ ಇಸ್ ಈಕ್ವಲ್ ಟು 2.54 2.54 ಸೆಂಟಿಮೀಟರ್ ಆಗಿರುತ್ತೆ. ಅದೇ ರೀತಿ ಸಮಯ ಕಳೆದಂತಹ ಈ ರೀತಿ ಸ್ಟೀಲ್ ಸ್ಕೇಲ್ಗಳು ಸಹ ಬಂತು. ಸ್ಟೀಲ್ ಸ್ಕೇಲ್ಗಳು ಇಲ್ಲಿ ನಿಮ್ಗೆ ಬೆಳಕಿನ ಪ್ರಭಾವಳಿಯಿಂದ ಅಷ್ಟು ಸರಿಯಾಗಿ ಕಾಣದೆ ಹೋಗಬಹುದು. ಈ ರೀತಿ ಆಗಿರುತ್ತೆ. ಇಲ್ಲೂ ಸಹ ನೀವು ಕಾಣಬಹುದು. ನೋಡಿ, 2.54 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಇಂಚು, 2 ಇಂಚು ಈ ರೀತಿ ನೀವು ಇಂಚ್ ಲೆಕ್ಕದಲ್ಲೂ ಕೂಡ ನೋಡ್ತಾ ಹೋಗಬಹುದು ಈ ಸ್ಟೀಲ್ ಸ್ಕೇಲ್ಗಳಲ್ಲಿ. ಮುಂದೆ ಇದೇನು ಅಂತ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರಬಹುದು. ನಾ ಆಗ್ಲೇ ಹೇಳ್ದಂಗೆ ದರ್ಜಿಗಳ ಹತ್ರ ಅಂದ್ರೆ ಟೈಲರ್ ಗಳ ಹತ್ರ ಈ ರೀತಿ ಇಂಚ್ ಟೇಪ್ ಅನ್ನ ನೀವು ಕಾಣಬಹುದು. ಇಲ್ಲೂ ಸಹ ಸೆಂಟಿಮೀಟರ್ ನಲ್ಲಿ ನೋಡ್ಬಹುದು. ಈಗ ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ ಇವಾಗ ಹೊಟ್ಟೆಯ ಸುತ್ತಳತೆ ವೇಸ್ಟ್ ಭಾಗ ಎಷ್ಟು ಒಂದು 20 ಅಂತ ಭಾವಿಸೋಣ ಅಂದಾಜು.
ಎಷ್ಟಿದೆ ಇದು 20 ಅಂದ ತಕ್ಷಣ ಇದರ ಹಿಂದೆ ತಿರುಗಿದ ತಕ್ಷಣ ನಮ್ಗೆ 51 ಸೆಂಟಿಮೀಟರ್ ಸಿಗ್ತಾ ಇದೆ. ಸೊ ಇದು ಸೆಂಟಿಮೀಟರ್ ಲೆಕ್ಕದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಒಟ್ಟಾರೆ ನಿಮ್ಮ ಸ್ಕೂಲಲ್ಲಿ ನೀವು ಬಳಸುವಂತಹ ರೂಲರ್ಗಳಾಗಿರಬಹುದು, ಈ ತರ ಸ್ಟೀಲ್ ಸ್ಕೇಲ್ ಆಗಿರಬಹುದು, ಅಥವಾ ವುಡನ್ ರೂಲರ್ ಆಗಿರಬಹುದು, ಇಂಚ್ ಟೇಪ್ಗಳಾಗಿರಬಹುದು, ಅಥವಾ ಈ ರೀತಿಯಾದಂತಹ ಕಾಯಿನ್ಸ್ ಗಳ ಮೂಲಕ ನಾವು ಮೆಷರ್ಮೆಂಟ್ ಮಾಡೋದಾಗಿರ್ಬಹುದು. ಇವೆಲ್ಲವೂ ಕೂಡ ಕಾಲಕ್ರಮೇಣ ನಾವು ಅಳತೆಯನ್ನ ಪಟ್ಟಿ ಮಾಡ್ಲಿಕ್ಕೆ ಬಳಸ್ತಾ ಇದ್ದಂತಹ ವಿವಿಧ ಮೆಷರ್ಮೆಂಟ್ ಗಳಿಗೆ ಬಳಸ್ತಾ ಇದ್ದಂತಹ ಉಪಕ್ರಮಗಳು ಅಂತ ಹೇಳ್ಬಹುದು. ಸೊ ನಿಮ್ಮೆಲ್ಲರಿಗೂ ಇದು ಅರ್ಥ ಆಯ್ತಾ? ಈಗ ನಾವು ಉದ್ದವನ್ನ ಅಳೆಯುವಂತಹ ಸರಿಯಾದ ವಿಧಾನ. ಮೇಡಮ್, ಸಾಮಗ್ರಿಗಳ ಅರ್ಥ ಆಯ್ತು, ರೂಲರ್ಗಳ ಅರ್ಥ ಆಯ್ತು, ವುಡನ್ ರೂಲರ್ಗಳ ಅರ್ಥ ಆಯ್ತು, ಇಂಕ್ ಟೇಪ್ಗಳ ಅರ್ಥ ಆಯ್ತು. ಆದ್ರೆ ಉದ್ದವನ್ನ ಅಳೆಯುವಂತಹ ಸರಿಯಾದಂತಹ ವಿಧಾನ ಏನು? ಯಾವುದೇ ಉದ್ದವನ್ನ ಅಳಿಲಿಕ್ಕೆ ಮೆಷರ್ ಮಾಡ್ಲಿಕ್ಕೆ ನಮಗೆ ಸೂಕ್ತವಾದ ಅಳತೆ ಮಾಪಕದ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ, ಈಗ ಒಂದು ಮಾರ್ಕರಿನ ಉದ್ದವನ್ನ ಅಳಿಲಿಕ್ಕೆ 15 ಸೆಂಟಿಮೀಟರ್ ಇರುವಂತಹ ಸ್ಕೇಲ್ ಸಾಕು ನಮ್ಗೆ. ಎಷ್ಟು ಉದ್ದ ಇದೆ ಅಂತ ನಮ್ಗೆ ತಿಳಿಲಿಕ್ಕೆ ಅಲ್ವಾ? ಅದೇ ರೀತಿ ಒಂದು ಕೊಠಡಿಯ ಎತ್ತರವನ್ನ ಅಳಿಲಿಕ್ಕೆ, ನಿಮ್ಮ ಒಂದು ಕ್ಲಾಸ್ ರೂಮ್ ನ ಎತ್ತರವನ್ನ ಅಳಿಲಿಕ್ಕೆ ನಿಮ್ಗೆ ಮೀಟರ್ ಅಳತೆ ಪಟ್ಟಿ ಅಥವಾ ಅಳತೆ ಟೇಪ್ ಬೇಕಾಗಬಹುದು. ಈ ರೀತಿ ಒಂದು ಅಳತೆಯ ಟೇಪ್ ನಿಮ್ಗೆ ಬೇಕಾಗಬಹುದು. ಅದೇ ರೀತಿ ಈ ದರ್ಜಿಗಳು, ಅಂದ್ರೆ ನಾನು ಈ ಟೇಪ್ ಏನ್ ತನ್ನಲ್ಲ ನಿಮ್ಗೆ, ಈ ತರ ಟೇಪ್ ಇದು ದರ್ಜಿಗಳು, ಟೇಲರ್ಸ್ ಯೂಸ್ ಮಾಡುವಂತಹ ಟೇಪ್, ಇದು ಕೂಡ ಸೂಕ್ತವಾಗುತ್ತೆ ಉದ್ದವನ್ನ ಅಳಿಲಿಕ್ಕೆ. ನಾವು ಕೆಲವೊಂದು ಅಂಶವನ್ನ ಇಲ್ಲಿ ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಅಳತೆ ಪಟ್ಟಿಯನ್ನ ಸರಿಯಾಗಿ ಇಡುವಂತಹ ವಿಧಾನದ ಬಗ್ಗೆ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ನಾನೀಗ ಒಂದು ಸ್ಕೇಲ್ ನ ಹೀಗಿಟ್ಬಿಟ್ಟು ಒಂದು ಮೆಷರ್ಮೆಂಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಇದು ಸರಿಯಾದಂತಹ ವಿಧಾನ ಅಲ್ಲ. ಯಾಕಂದ್ರೆ ಅಡ್ಡಡ್ಡ ಉದ್ದುದ್ದ ತಿರುಗಿದೆ. ಇಲ್ಲಿ ಸರಿಯಾದ ವಿಧಾನ ಯಾವುದು? ಸ್ಕೇಲ್ ಅನ್ನ ಈ ರೀತಿ ಸ್ಟ್ರೈಟ್ ಲೈನ್ ಅಲ್ಲಿ ನಾನು ಇಡ್ಬೇಕಾಗತ್ತೆ. ಎಲ್ಲವೂ ಒಂದೇ ಲೈನ್ ಅಲ್ಲಿ ಹೀಗೆ ಸಾಗ್ಬೇಕಾಗತ್ತೆ. ಅದು ಸರಿಯಾದ ವಿಧಾನ ಆಗಿರುತ್ತೆ. ಅಳತೆ ಪಟ್ಟಿಯಲ್ಲಿನ ಅಳತೆಯನ್ನ ಓದುವಾಗ ಕಣ್ಣಿನ ಸರಿಯಾದ ಸ್ಥಾನ ಇರ್ಬೇಕಾಗತ್ತೆ. ಉದಾಹರಣೆಗೆ, ಅಳತೆಯ ಪಟ್ಟಿಯ ಉದ್ದಕ್ಕೂ ಪೆನ್ಸಿಲ್ ಅನ್ನ ಸರಿ ಹೊಂದಿಸಿ ಪೆನ್ಸಿಲ್ ಉದ್ದವನ್ನ ಅಳಿಯಲು ಪ್ರಯತ್ನಿಸುವಾಗ ನಿಮ್ಮ ಕಣ್ಣಿನ ಸ್ಥಾನ ಪೆನ್ಸಿಲ್ ನ ತುದಿಯ ಮೇಲೆ ನೇರವಾಗಿರ್ಬೇಕು. ಈಗ ಇಲ್ಲಿ ಪೆನ್ಸಿಲ್ ಇಲ್ದಿರೋ ಕಾರಣ ನಾನು ಮಾರ್ಕರ್ ಹೀಗಿಟ್ಟಿದ್ದೀನಿ. ಸೊ ನಮ್ಮ ಕಣ್ಣಿನ ಸ್ಥಾನ ಹೇಗಿರ್ಬೇಕು? ಇದು ಇವಾಗ ಎಷ್ಟು ಉದ್ದ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸೀದಾ ಅದ್ರ ತುದಿಯನ್ನ ನೋಡಿದಾಗ 13.5 ಅಷ್ಟು ಉದ್ದ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ನಾವು ನೋಡ್ಬೇಕಾಗಿರುವಂತಹ ಸರಿಯಾದಂತಹ ವಿಧಾನ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಶೇರ್ ಮಾಡ್ತೀನಿ ನಾನಿಲ್ಲಿ. ಕಾಣಿಸ್ತಾ ಇದ್ಯಾ? ನೋಡಿ, ಈಗ ಒಂದು ಪೆನ್ಸಿಲಿನ 0ಇಂದ ಶುರು ಮಾಡಿ ಅವರು ಇಲ್ಲಿಟ್ಟಿದ್ದಾರೆ 13.5. ಪೆನ್ಸಿಲ್ದು ಮಾರ್ಕರ್ದು ಒಂದೇ ಸೈಜ್ ಇರುತ್ತೆ ಹೈಟ್. ಈ ಟಿಪ್ಪನ್ನ ನಾವು ನೋಡ್ಬೇಕಾದ್ರೆ ಈ ಕಡೆ ಈ ಸ್ಲೈಡ್ಗೂ ನಾವು ತಿರ್ಗಕ್ಕಾಗಲ್ಲ, ಇಲ್ಲೂ ನಾವು ತಿರ್ಗಕ್ಕಾಗಲ್ಲ, ಸ್ಟ್ರೇಟ್ ಆಗಿ ಇರ್ಬೇಕಾಗತ್ತೆ ಈ ಬಿ ಪಾಯಿಂಟ್ಗೆ. ಸೊ ಆದ್ರಿಂದ ಅಳತೆ ಪಟ್ಟಿಯ ತುದಿಗಳು ಮುರಿದು ಹೋದಾಗ ಹೇಗೆ ಅಳತೆ ಮಾಡ್ಬೇಕು ಅನ್ನೋಂಥ ಪ್ರಶ್ನೆ ಸಹ ಮೂಡುತ್ತೆ. ಸ್ಕೇಲ್ನ ತುದಿಗಳು ಮುರಿದು ಹೋಗಿದ್ದಲ್ಲಿ ಅಥವಾ 0 ಗುರುತು ಮಸುಕಾಗಿದ್ದರೂ ಕೂಡ ಅಳತೆ ಪಟ್ಟಿಯಲ್ಲಿ ಅಳೆಯಲು ಬಳಸಬಹುದು. ಇಂತಹ ಅಳತೆ ಪಟ್ಟಿಯನ್ನ ಬಳಸಿದಾಗ ಈ ರೀತಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ 0 ಬದಲು ನೀವು 1ರಿಂದ ಶುರು ಮಾಡ್ಬೇಕಾಗತ್ತೆ. ಆಗ ಇನ್ನೊಂದು ತುದಿಯಲ್ಲಿ ಅಳತೆಯ ರೀಡಿಂಗ್ ಏನಿದೆಯಲ್ಲ, ಆ ಒಂದ್ರಲ್ಲಿ 1ನ್ನ ಕಳಿಬೇಕಾಗತ್ತೆ. ಉದಾಹರಣೆಗೆ ನೋಡಿ, ಬಹಳ ಸಿಂಪಲ್, ಕನ್ಫ್ಯೂಸ್ ಆಗ್ಬೇಡಿ. ಈಗ ಒಂದು ಮಾರ್ಕರಿನ 15 ಸೆಂಟಿಮೀಟರ್ ಸ್ಕೇಲ್ ಮೇಲೆ ನಾವಿಟ್ಟು ಮಾರ್ಕರ್ನ ಅಳಿತಾ ಇದೀವಿ. ಇಲ್ಲಿ 0 ಅನ್ನೋದು ಮಸ್ಕಾಗ್ ಹೋಗಿರೋದ್ರಿಂದ 1ರಿಂದ ಅಳಿತೀನಿ. ಸೊ 1 ಸೆಂಟಿಮೀಟರ್ ಇಂದ ಅಳಿತಾ ಹೋಗ್ತೀನಿ. 1, 2, 3 ಆ ರೀತಿ. ಕೊನೆಗೆ ನಮ್ಗೆ ಆ ಒಂದು ಮಾರ್ಕರ್ 13 ಸೆಂಟಿಮೀಟರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ 0 ಬದಲು 1ರಲ್ಲಿ ಅಳ್ದಿದ್ಕೆ ನಾವ್ ಏನ್ ಮಾಡ್ತೀವಿ? 13 ಮೈನಸ್ 1 ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಇದೆ ಅನ್ನುವಂತಹ ತೀರ್ಮಾನಕ್ಕೆ ಬರ್ತೀವಿ. ಅರ್ಥ ಆಯ್ತಾ? 0ಇಂದ ಅಳ್ದಿದ್ರೆ ನಮ್ಗೆ ಈ ರೀತಿ ಕನ್ಫ್ಯೂಷನ್ ಇರ್ಲಿಲ್ಲ. 1ರಿಂದ ಅಳ್ದಿರೋದಕ್ಕೆ ನಾವು 1ನ್ನ ಮೈನಸ್ ಮಾಡ್ತೀವಿ. ಇನ್ನು
ದೃಷ್ಟಿಚೇತನ ವಿದ್ಯಾರ್ಥಿಗಳು ಉದ್ದವನ್ನ ಅಳಿತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಉಬ್ಬಿದ ಗುರುತುಗಳಿಗೆ ಅಳತೆ ಪಟ್ಟಿಯನ್ನ ಸ್ಪರ್ಶಿಸಿ ಆ ಒಂದು ಸ್ಪರ್ಶದ ಅನುಭವವನ್ನ ಪಡ್ಕೊಂತಾರೆ. ನಾನು ಆಗ್ಲೇ ಸ್ಕೇಲ್ ತೋರಿಸಿದ್ನಲ್ಲ, ಈ ರೀತಿ ಸ್ಕೇಲ್ ಅಲ್ಲಿ ಏನಾಗಿರುತ್ತೆ, ನಂಬರ್ಸ್ ಗಳು ಉಬ್ಬಿ ಇರುತ್ತೆ. ಆ ನಂತರದಲ್ಲಿ ಈ ಸ್ಪರ್ಶದಿಂದ ಅವ್ರಿಗೆ ಗೊತ್ತಾಗ್ತಾ ಅವರು ಸ್ಪರ್ಶ ಮಾಡೋದ್ರ ಮೂಲಕ ಅಳತೆ ಪಟ್ಟಿಯನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಈಗ ಇವಾಗ ಒಂದು ವಸ್ತುವಿನ ಅಳತೆಯನ್ನ ನಾವು ಪಡಿಲಿಕ್ಕೆ ನಮ್ಮ ಸುತ್ತಲಿರುವಂತಹ ವಸ್ತುಗಳನ್ನ ಬಳಸಬಹುದು. ಉದಾಹರಣೆಗೆ ಹೇರ್ ಕೂಂಬ್ ಅಂದ್ರೆ ಬಾಚಣಿಕೆ, ಪೆನ್ಸಿಲ್ ಮತ್ತು ರಬ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಮೀಟರ್ ಅಳತೆ ಪಟ್ಟಿ ಬಳಸಿ ಒಂದ್ರ ನಂತರ ಒಂದರಂತೆ ಅವುಗಳ ಉದ್ದವನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 88ರಲ್ಲಿರುವಂತಹ ಒಂದು ಚಾರ್ಟ್ ಕೋಷ್ಟಕದಲ್ಲಿ ವಸ್ತು ಮತ್ತು ವಸ್ತುವಿನ ಉದ್ದದ ಕುರಿತು ಬರೀತಾ ಹೋಗ್ಬೇಕಾಗತ್ತೆ. ಸೊ ಆ ಒಂದು ವಸ್ತುವಿನ ಉದ್ದವನ್ನ ಬರಿಬೇಕಾದ್ರೆ ಉದ್ದದ ಜೊತೆಗೆ ಅದರ ಏಕಮಾನ ಅಂದ್ರೆ SI ಇದನ್ನ ಸಹ ಬರೆಯೋದು ಮರ್ತ್ ಹೋಗ್ಬೇಡಿ. ಉತ್ತರವು 2 ಭಾಗಗಳನ್ನ ಹೊಂದಿರುತ್ತೆ. ಮೊದಲ ಭಾಗ ಸಂಖ್ಯೆಯಾಗಿದ್ರೆ ಮತ್ತೊಂದು ಭಾಗ ಅಳತೆಯ ಏಕಮಾನ. ಅರ್ಥ ಆಯ್ತಾ? ಸೊ ಏನಿರಬಹುದು ಅಳತೆಯ ಏಕಮಾನ? ಎಷ್ಟು ಸೆಂಟಿಮೀಟರ್ಗಳಲ್ಲಿರುತ್ತೆ, ಅಥವಾ ಇಂಚ್ಗಳಲ್ಲಿರುತ್ತೆ, ಅಥವಾ ಮೀಟರ್ಗಳಲ್ಲಿರುತ್ತೆ. ಈ ರೀತಿಯಾಗಿ ನಾವು ಏಕಮಾನಗಳನ್ನ ಬರಿಬೇಕಾಗತ್ತೆ. ಈಗ ವಾಕ್ಯದ ಪ್ರಾರಂಭ ಹೊರತುಪಡಿಸಿ ಏಕಮಾನಗಳಾದಂತಹ ಕಿಲೋಮೀಟರ್, ಮೀಟರ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳನ್ನ ನಾವು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಲ್ಲಾದು ಕೂಡ ಸ್ಮಾಲ್ ಲೆಟರ್ಸ್ ಲೋವರ್ ಕೇಸ್ ಅಲ್ಲಿ ಇರ್ಬೇಕು. ಅಂದ್ರೆ ಚಿಕ್ಕ ಅಕ್ಷರದಲ್ಲಿ ಇರ್ಬೇಕು. ನೀವೆಲ್ಲೂ ಸಹ ಈ ರೀತಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮೀಟರ್ ಅಥವಾ ಕಿಲೋಮೀಟರ್ ಅಥವಾ ಸೆಂಟಿಮೀಟರ್ ನಾನು ಎಲ್ಲಾದ್ರೂ ಈ ರೀತಿ ಬರ್ತಿದ್ರೆ ಅದು ತಪ್ಪಾಗಿರುತ್ತೆ. ಅವೆಲ್ಲವೂ ಕೂಡ ಈ ರೀತಿಯಾಗಿ ಲೋವರ್ ಕೇಸಸ್ ನಲ್ಲಿ ಅಥವಾ ಚಿಕ್ಕ ಅಕ್ಷರಗಳಲ್ಲೇ ಬರಿಬೇಕು. ಮತ್ ಯಾವಾಗ್ಲೂ ಬಹುವಚನಕ್ಕೆ ಎಸ್ ಅನ್ನ ಸೇರಿಸಬಾರ್ದು. 5 ಕಿಲೋಮೀಟರ್ಸ್ ಈ ರೀತಿಯಾಗೂ ಕೂಡ ಸೇರಿಸಬಾರ್ದು. ಅರ್ಥ ಆಯ್ತಾ? ಪೂರ್ಣ ವಿರಾಮ ಕೂಡ ಹಾಕ್ಬಾರ್ದು. ಉದ್ದವನ್ನ ಬರೆಯುವಾಗ ಸಂಖ್ಯೆ ಮತ್ತು ಏಕಮಾನದ ಮಧ್ಯ ಸ್ಥಳವನ್ನ ನಾವು ಬಿಡಬೇಕಾಗುತ್ತೆ. ಓಕೆ, ಕ್ಲಿಯರ್? ಈಗ ರೀಸೆಂಟ್ ಆಗಿ ಎಲ್ಲಾರು ದೀಪಾವಳಿ ಹಬ್ಬವನ್ನ ಆಚರಿಸಿದ್ವಿ. ಸೊ ದೀಪಾವಳಿ ಹಬ್ಬದಲ್ಲಿ ನಾವೇನ್ ಮಾಡ್ತೀವಿ? ಪಟಾಕಿಯನ್ನ ಹೊಡಿತೀವಿ. ಪಟಾಕಿಯನ್ನ ಹೊಡಿಯಕ್ ಮಾತ್ರ ಹಬ್ಬ ಇರೋದಾ? ಇಲ್ಲ, ದೀಪವನ್ನ ಬೆಳಗುವಂತ ಹಬ್ಬ. ಇಂಥ ಸಂದರ್ಭದಲ್ಲಿ ನಾವು ಮನೆಗೆಲ್ಲ ದೀಪದ ಬೆಳಕನ್ನ ತುಂಬಲಿ ಅಂತ ಹಣತೆಯ ದೀಪವನ್ನ ಹಚ್ತೀವಿ. ಆದ್ರೆ ಕಾಲ ಬದಲಾದಂತೆಲ್ಲ ನಾವು ಕೂಡ ಬದಲಾಗಿರ್ತೀವಿ. ದೀಪಗಳ ಜೊತೆಗೆ ವಿದ್ಯುತ್ ದೀಪಗಳನ್ನು ಕೂಡ ನಾವು ಬಳಸ್ತೀವಿ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 89ರಲ್ಲಿ 89 ಅಲ್ಲಿ ನೀವ್ ನೋಡಿದ್ರೆ ಒಂದು ಪಿಕ್ಚರ್ ಇದೆ, ಚಿತ್ರ 5.7. ಅದ್ರಲ್ಲಿ ಏನಾಗುತ್ತೆ, ಮನೆಯನ್ನ ವಿದ್ಯುತ್ ದೀಪಮಾಲೆಯಿಂದ ಅಲಂಕರಿಸಲಾಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ವಿದ್ಯುತ್ ದೀಪಮಾಲೆಯನ್ನ ಮನೆಯ ಪಡಸಾಲೆ ಸಿಟ್ಔಟ್ ಅಂತ ಕರಿತೀವಲ್ಲ, ಅಲ್ಲಿ ಕಮಾನುಗಳಲ್ಲಿ ಅಳವಡಿಸಲಾಗಿರುತ್ತೆ. ಅವರ ಅಗತ್ಯ ಇರುವಂತಹ ವಿದ್ಯುತ್ ದೀಪಗಳ ಮಾಲೆಯ ಉದ್ದವನ್ನ ಹೇಗೆ ಅಳಿಬಹುದು? ಅದಕ್ಕೆ ವಕ್ರ ರೇಖೆಯ ಉದ್ದವನ್ನ ಅಳಿಯೋದು ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಅಳತೆಯ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ವಕ್ರ ರೇಖೆ ಅಂದ್ರೆ ಇದು ಸರಳ ರೇಖೆ ಅಥವಾ ನೇರ ರೇಖೆ. ಈ ರೀತಿಯಾಗಿದ್ರೆ ಇದನ್ನ ವಕ್ರ ರೇಖೆ ಅಂತ ಕರಿತೀವಿ. ವಕ್ರ ರೇಖೆಯ ಉದ್ದವನ್ನ ಅಳಿಯೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಏನಾಗುತ್ತೆ, ಒಂದು ದಾರವನ್ನ ನೇರಗೊಳಿಸಿ ಮೀಟರ್ ಅಳತೆ ಪಟ್ಟಿ ಬಳಸಿ ಅದರ ಉದ್ದವನ್ನ ನಾವು ಈ ರೀತಿಯಾಗಿ ಎಷ್ಟು ಉದ್ದ ಇರಬಹುದು ಅಂತ ಅಳಿಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಅದೇ ರೀತಿ ಸ್ಥಾನವನ್ನ ಕೂಡ ನಾವು ವಿವರಿಸ್ತಾ ಹೋಗ್ತು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯ ಹತ್ತಿರ ಒಂದು ಉದ್ಯಾನವನ ಇದೆ. ಹತ್ತಿರದ ಉದ್ಯಾನಕ್ಕೆ ನೀವು ಶೈಕ್ಷಣಿಕ ಭೇಟಿ ನೀಡುವ ಬಗ್ಗೆ ನಿಮ್ಮ ಶಾಲೆಯ ಶಿಕ್ಷಕರು ಮಾತಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ನೇರವಾಗಿ ನೀವು ಅಲ್ಲಿಗೆ ತಲುಪಲಿಕ್ಕೆ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಎಷ್ಟೊಂದು ಸ್ಟಾಪ್ ಪಾಯಿಂಟ್ಸ್ ಗಳ ತರ ಕೊಡ್ತಾರೆ. ಹೌದಾ? ಈಗ ನಾನ್ ನಿಮ್ಗೆ ಫೋನ್ ಮಾಡ್ತೇನೆ, ನಾನ್ ಬೆಂಗಳೂರಿಂದ ಧಾರವಾಡ್ಲಿಕ್ಕೆ ಬರ್ಲಿಕ್ಕಿದೆ. ಸೊ ನಾನ್ ಹೇಗ್ ಬರ್ಬೇಕು ಅಂತ. ಆಗ ನೀವೇನ್ ಹೇಳ್ತೀರಾ? ಎಷ್ಟೊಂದು ಸ್ಟಾಪ್ ಪಾಯಿಂಟ್ಸ್ ಗಳನ್ನ ನೀಡ್ತಾ ಹೋಗ್ತೀರಾ. ನೀವ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕ್ರಿ ಮೇಡಮ್, ಈ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿಬೇಕಾಗುತ್ತೆ. ಬಸ್ ಸ್ಟ್ಯಾಂಡ್ ಇಂದ ಒಂದ್ ಚೂರ್ ನಡ್ಕೊಂಡು ಹೋದ್ರೆ ಅಲ್ಲೊಂದು ಆಟೋ ಸ್ಟ್ಯಾಂಡ್ ಸಿಗುತ್ತೆ. ಆಟೋನ ಹತ್ಕೊಂಡು ಅಲ್ಲೊಂದು ಟ್ರಾಫಿಕ್ ಸಿಗ್ನಲ್ ಸಿಗುತ್ತೆ. ಟ್ರಾಫಿಕ್ ಸಿಗ್ನಲ್ ನ ದಾಟಾಗ ಅಲ್ಲೊಂದು ಉದ್ಯಾನವನ ಕಾಣಿಸುತ್ತೆ. ಉದ್ಯಾನವನನ ದಾಟಿ ನೀವು ಬಂದಾಗ ಅಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ. ಈ ರೀತಿಯಾಗಿ ಎಷ್ಟೊಂದು ಸ್ಟಾಪ್ ಪಾಯಿಂಟ್ಸ್ ಗಳನ್ನ, ಅಥವಾ ನಾವ್ ಇಂಗ್ಲಿಷ್ ನಲ್ಲಿ ಅದಕ್ಕೆ ಲ್ಯಾಂಡ್ ಮಾರ್ಕ್ಸ್ ಅಂತ ಕರಿತೀವಿ.
ಗೊತ್ತಾಯ್ತಾ? ಲ್ಯಾಂಡ್ ಮಾರ್ಕ್ಸ್ ಗಳನ್ನ ನಾವು ನೀಡ್ತಾ ಹೋಗ್ಬೇಕಾಗತ್ತೆ. ಏನಿದು ಲ್ಯಾಂಡ್ ಮಾರ್ಕ್ಸ್? ಇದನ್ನ ನಾವು ಸ್ಥಾನವನ್ನ ವಿವರಿಸೋದು ಅಂತ ಹೇಳ್ತೀವಿ. ಅದೇನಿರಬಹುದು ಅದನ್ನ ನಾವು ಮುಂದಿನ ಕ್ಲಾಸ್‌ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆದ್ರೆ ಇವತ್ತಿನ ಕ್ಲಾಸ್‌ನಲ್ಲಿ ಉದ್ದದ ಅಳತೆಗೆ ನಾವು ಬಳಸ್ತಾ ಇದ್ದಂತಹ ಬೇರೆ ಬೇರೆ ಸಾಮಗ್ರಿಗಳು ಮತ್ತು ಅದನ್ನ ಹೇಗೆ ಬಳಸೋದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್‌ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.